ನನಗೆ ಈ ಸಿನಿಮಾದಲ್ಲಿ ಫಸ್ಟ್ ನನಗೆ ಇಷ್ಟ ಆಗಿದ್ದೆ ಡೈರೆಕ್ಟರ್ ಕಾನ್ಫಿಡೆನ್ಸ್. ಇವಾಗ ಟ್ರೈಲರ್ ತಗೊಂತಾರ ರೆಸ್ಪಾನ್ಸ್ ನೋಡಿ ನನಗೆ ತುಂಬಾ ಖುಷಿ ಆಗ್ತದೆ. ಆಫ್ಟರ್ ಲಾಂಗ್ ಟೈಮ್ ನನ್ನ ಟ್ರೈಲರ್ ಹಿಟ್ ಆಗಿದ್ದು ತುಂಬಾ ಖುಷಿ ಆಗ್ತದೆ. ಎಡಿಟರ್ ನನ್ನ ಸೀನರ್ ಅದು ಏನು ಆ ತರ ಭಾವನೆನೇ ಇಲ್ಲ. ನಾನು ಬರ್ತಾರೆ ಪ್ರತಿಯೊಬ್ಬ ಡೈರೆಕ್ಟರ್ ಹತ್ರ ನಾನು ಕಲಿತೀನಿ. ಮಲಯಾಳಂ ಕಂಟೆಂಟ್ ಬಂದ ತಕ್ಷಣ ಕಂಟೆಂಟ್ ಸೂಪರ್ ಅಂತ ನಮ್ಮವರೇ ಹೋಗ್ತಿರ್ತಾರೆ. ನಮ್ಮ ಕನ್ನಡದಲ್ಲಿ ಈ ತರ ಕಂಟೆಂಟ್ ಮಾಡಿದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ. ಈ ಕತೆ ಕನ್ಫ್ಯೂಷನ್ ಮಾಡಂಗೇ ಇಲ್ಲ, ನೇರವಾಗಿ ಹೇಳ್ಬೇಕು. ಇದನ್ನ ಕನ್ಫ್ಯೂಷನ್ ಮಾಡೋರು ಅರ್ಥ ಆಗಲ್ಲ ಆಡಿಯನ್ಸ್. ಲಾಸ್ಟ್ ಒಂದು 15 ಮಿನಿಟ್ಸ್ ಬಿಗಿನಿಂಗ್ ಮಿಸ್ ಮಾಡ್ಕೊಳಂಗಿಲ್ಲ, ಸಿನಿಮಾ ಲಾಸ್ಟ್ ಮಿಸ್ ಮಾಡ್ಕೊಳಂಗಿಲ್ಲ. ರಾಕೇಶ್ ಹೊಸಬ ಆಗಿರ್ಬೋದು, ಆ ಸಿನಿಮಾ ನೋಡಿದ್ಮೇಲೆ ಆ ಮನುಷ್ಯನ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ. ಈ ಕಥೆಯನ್ನ ನೀವು ಗೆಲ್ಸ್ಬಿಟ್ರೆ ಇಂತ ಒಂದು 10 ನಿರ್ದೇಶಕರ ಮುಂದೆ ಬರ್ತಾರೆ. ನೀವು ಪ್ರತಿಯೊಂದು ಸೀನು ಒಂದು ವಾವ್ ಫ್ಯಾಕ್ಟರ್ ಇರುತ್ತೆ. ಜಾಯಿನ್ ಮಾಡಿ ನೋಡಿದಾಗ ಅವ್ರು ಹೇಳಿದಾರಲ್ಲ ಕಥೆನ, ಅವ್ರು ಯಾವ ತರ ಹೇಳಿದ್ರು ಅಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಇವತ್ತು ನನ್ನ ಜೊತೆಗೆ ಧೀರಾ ಭಗತ್ ರೈ ಚಿತ್ರದ ಎಡಿಟರ್ ವಿಶ್ವ ಸರ್ ನಮ್ಮ ಜೊತೆಗಿದ್ದಾರೆ. ವಿಶ್ವ ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಂಪೇಗೌಡ, ಮಾಣಿಕ್ಯ, ಹೀಗೆ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನು ಎಡಿಟ್ ಮಾಡಿರುವಂತಹ ಸೀನಿಯರ್ ಮೋಸ್ಟ್ ಎಡಿಟರ್. ಆ್ಯಂಡ್ ಧೀರಾ ಭಗತ್ ರೈ ಈ ವಾರ ರಿಲೀಸ್ ಆಗ್ತಿದೆ. ಆ ಸಿನಿಮಾದ ಟೆಕ್ನಿಷಿಯನ್ನು ತುಂಬ ಖ್ಯಾತ ಎಡಿಟರ್ ನನ್ನ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಒಂದು ಈ ಸಿನಿಮಾದ ಟ್ರೈಲರ್ ನೋಡಿದಾಗ ನನಗೆ ಫಸ್ಟಿಗೆ ಒಂದು ಅಚ್ಚರಿ ಅನಿಸಿದ್ದು, ಇದು ಯಾವುದು ಹೊಸ ತಂಡ ಇಷ್ಟು ಅದ್ಭುತವಾಗಿ ಮಾಡಿದೆಯಲ್ಲ ಅಂತ ಅನಿಸ್ತು. ಆಮೇಲೆ ಕೇಳಿದೆ ಯಾರು ಇದು ಅಂತ. ಅವಾಗ ಹೇಳಿದ ಥರ ವಿಶ್ವ ಅವರು ಮಾಡಿರೋದು ಅಂತ. ಸೊ ಅಲ್ಲಿಗೆ ಸಿನಿಮಾ ಮೇಲಿನ ಒಂದು ಎಕ್ಸ್ಪೆಕ್ಟೇಷನ್ ಆಗಲಿ, ಒಂದು ನಿರೀಕ್ಷೆ ಆಗಲಿ ಭಾಳ ದೊಡ್ಡದಾಗ ಆಗಕ್ಕೆ ಶುರುವಾಯಿತು. ಆ್ಯಕ್ಚುಲಿ ಈ ವೆಲ್ ನೋನ್ ಪ್ರೊಡ್ಯೂಸರ್ಸ್ಗೆ ಅಥವಾ ವೆಲ್ ನೋನ್ ಡೈರೆಕ್ಟರ್ಸ್ಗಳ ಜೊತೆ ಕೆಲಸ ಮಾಡೋದು ಬೇರೆ. ಈ ಥರ ಹೊಸದಾಗಿ ಬಂದಾಗ ತಗೊಳ್ಳೋಂಥ ಚಾಲೆಂಜಸ್ ಏನಂತ ಅನಿಸುತ್ತೆ? ನನಗೆ ಈ ಸಿನಿಮಾದಲ್ಲಿ ಫಸ್ಟ್ ನನಗೆ ಇಷ್ಟ ಆಗಿದ್ದೆ ಡೈರೆಕ್ಟರ್ ಕಾನ್ಫಿಡೆನ್ಸ್. ಡೈರೆಕ್ಟರ್ ಬಂದು ಒಂದೊಂದು ಲೈನ್ ಹೇಳಿದಾಗ ಅವರು ತುಂಬ ಅಂದರೆ ಬಿಗಿನಿಂಗ್ ಫಸ್ಟ್ ಪಿಕ್ಚರ್ ಅವ್ರದ್ದು, ಬಟ್ ಅವ್ರು ಎತ್ಕೊತಾ ಇರೋದನ್ನ ಸಬ್ಜೆಕ್ಟ್ ಬಂದು ತುಂಬ ಮೆಚ್ಯೂರ್ಡ್ ಸಬ್ಜೆಕ್ಟು. ಆ ಸಬ್ಜೆಕ್ಟಿಂದ ಇವರು ಹೊಸಬ್ರು ಅಂತ ಅನಿಸಲ್ಲ ನನಗೆ. ಅವರು ವರ್ಕ್ ಮಾಡದೇ ಇರ್ಬೋದು, ಬಟ್ ಆ ಸಬ್ಜೆಕ್ಟ್ ತೊಗೊಂಡಿರೋ ರೀತಿ ಇದೆಯಲ್ಲ, ಅವ್ರು ಆಲ್ರೆಡಿ ಪ್ರಿಪೇರ್ ಆಗೇ ಬಂದಿದ್ರು. ಅದೇ ಒಂದು ಕಾರಣಕ್ಕೆ ಈ ಸಿನಿಮಾ ಒಪ್ಕೊಂಡೆ. ಆಮೇಲೆ ಟ್ರೈಲರ್ದು ಅಂದರೆ ನಾನು ನಾರ್ಮಲಾಗಿ ಯಾವ ಸಿನಿಮಾ ಟ್ರೈಲರ್ನು ನನ್ನ ಸಿನಿಮಾ ಟ್ರೈಲರ್ನ ಜಾಸ್ತಿ ಕಟ್ ಮಾಡೋಕೆ ಹೋಗಲ್ಲ. ಏನಕ್ಕೆ ಅಂದರೆ ಕತೆ ಹೇಳ್ಬಿಡ್ತೀನಿ ಅನ್ನೋದಕ್ಕೋಸ್ಕರ ನಾನು ಕಟ್ ಮಾಡೋಕೆ ಹೋಗಲ್ಲ. ಈ ಸಿನಿಮಾದಲ್ಲಿ ಕತೆ ಹೇಳಲೇಬೇಕಾಗಿತ್ತು. ಅದೇ ಒಂದು ಕಾರಣಕ್ಕೆ ನಾನು ತುಂಬ ದಿನ ಆದಮೇಲೆ ಒಂದು ಟ್ರೈಲರ್ ಕಟ್ ಮಾಡಿದ್ದು. ಅದು ತುಂಬ ಇಷ್ಟ ಆಯಿತು ಕೂಡ ಎಲ್ಲ. ಆಮೇಲೆ 3 ನಿಮಿಷ 20 ಸೆಕೆಂಡ್ ಅಂತ ಡೈರೆಕ್ಟ್ರು ಇರಲಿ ಪರವಾಗಿಲ್ಲ ಸರ್, ಚೆನ್ನಾಗಿದೆ ಬಿಡೋಣ, ಇಲ್ಲ ಸರ್ ಕಟ್ ಮಾಡೋಣ 2 ನಿಮಿಷಕ್ಕೆ ಇಳಿಸೋಣ ಅಂತಂದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ, ಇಟ್ಬಿಡಿ ಅಂತ. ಇವಾಗ ಟ್ರೈಲರ್ ತೊಗೊಂತಾರ ರೆಸ್ಪಾನ್ಸ್ ನೋಡಿ ನನಗೆ ತುಂಬ ಖುಷಿ ಆಗ್ತದೆ. ಆಫ್ಟರ್ ಲಾಂಗ್ ಟೈಮ್ ನನ್ನ ಟ್ರೈಲರ್ ಹಿಟ್ ಆಗಿದ್ದು ತುಂಬ ಖುಷಿ ಆಗ್ತದೆ. ನೋಡಿದಾಗ ಎಲ್ಲಾದ್ರೂ ಆ ಥರ ಶಾರ್ಟ್ ಮಾಡಕ್ಕೆ ಹೋದ್ರೆ ಅದು ಕನ್ವಿನ್ಸೇ ಆಗಲ್ಲ. ಇಲ್ಲ, ಅದು ನಿಮ್ಗೆ ಹೇಳೋಕ್ಕೆ ಆಗಲ್ಲ. ನಿಮ್ಗೆ ವಿಷಯ ಹೇಳಿಲ್ಲ ಅಂದ್ರೆ ನಿಮ್ಮ ಟ್ರೈಲರ್ ನಿಮಗೆ ಆಡ್ ಥರ ಆಗೋಗ್ಬಿಡುತ್ತೆ. ಆಡ್ ಥರ ತೋರಿಸೋಂಥ ಸಬ್ಜೆಕ್ಟ್ ಅಲ್ಲ ಇದು. ಇದು ಕಂಪ್ಲೀಟ್ ವಿಷಯ ಹೇಳ್ಬಿಟ್ಟೆ ಕರ್ಸ್ಬೇಕು ಆಡಿಯನ್ಸ್ನ. ಅದು ಏನು ವಿಷಯ ಇದೆ ಅಂತ ಹೇಳ್ಬಿಟ್ಟೆ ಕರ್ಸ್ಬೇಕು. ಅದಕ್ಕೋಸ್ಕರ ಅದಲ್ಲಿ ಅಂತ ಅನ್ಸುತ್ತೆ ಅಷ್ಟೇ. ಅಂದರೆ ಈ ಥರದ್ದು ವಿಚಾರಗಳು ಸಿನಿಮಾ ಆಗೋದು ತುಂಬ ದೊಡ್ಡ ವಿಷಯ. ಆಮೇಲೆ ಈ ಥರದ ವಿಷಯಗಳನ್ನು ಸಿನಿಮಾ ಪ್ರೆಸೆಂಟ್ ಮಾಡೋ ರೀತಿ ಕೂಡ ಭಾಳ ಮುಖ್ಯ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಥರದ್ದು ಒಂದು ತಂಡ ಹಿಂಗೆ ಬಂದಾಗ, ಬಿಂಗ್ ಸೀನಿಯರ್ ಮೋಸ್ಟ್ ಎಡಿಟರು, ನೀವು ಸಾಕಷ್ಟು ಸಿನಿಮಾಗಳು ವರ್ಕ್ ಮಾಡಿರ್ತೀರ, ಇದೊಂದು ಪ್ರೆಸೆಂಟೇಷನ್ ಅಂತ ಒಂದು ಇರುತ್ತೆ. ಸೊ ಹೆಂಗೆ ಪ್ರೆಸೆಂಟ್ ಮಾಡೋಂಗೂ ಇಲ್ಲ ಈ ಥರದ ಕಥೆಗಳನ್ನ ತುಂಬ ಸೂಕ್ಷ್ಮವಾಗಿ ಯಾರಿಗೂ ಹರ್ಟ್ ಆಗ್ದಂಗೆ ಪ್ರೆಸೆಂಟ್ ಮಾಡೋದು ಭಾಳ ಮುಖ್ಯ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಹೆಂಗಿತ್ತು ಈ ಕೆಲಸ ಅಂತ? ಅಂದರೆ ಇವರು ಕರ್ಣನ್ ಸರ್ ಬಂದು ನನಗೆ ಕತೆ ಹೇಳಿದಾಗ ನನಗೆ ಒಂದು ನಾಟ್ ಹೇಳಿದರು. ಕತೆ ಹೇಳಿರಲಿಲ್ಲ ಅವರು ಫುಲ್ಲು. ಆಮೇಲೆ ಇದು ಯಾರಿಗೂ ಹರ್ಟ್ ಮಾಡೋಂಥ ಸಬ್ಜೆಕ್ಟ್ ಅಲ್ಲ, ಇದು ಎಲ್ಲರ ಲೈಫಲ್ಲಿ ಆಗಿರೋಂಥ ಸಬ್ಜೆಕ್ಟ್. ಅದು ಮೀನ್ಸ್ ಆ ಕಾಯ್ದೆ ಬಂದಾಗ ಒಂದೇ ಕ್ಯಾಸ್ಟಿಗೆ ಸೀಮಿತವಾಗಿರಲಿಲ್ಲ ಅದು. ಅದನ್ನು ಇವನ್ ನಮ್ಮ ಕ್ಯಾಸ್ಟಲ್ಲೂ ಬಂದಿದೆ, ಇವನ್ ನನಗೂ ಬಂದಿದೆ. ಉಳುವನ ಭೂಮಿ ಮಾಡೆಲ್ಲ ಇದು ಏನು ಭೂಮಿ ನಮಗೂ ಬಂದಿದೆ. ಎಲ್ಲರಿಗೂ ಆಗಿದ್ದ ಸಮಸ್ಯೆಗಳನ್ನೇ ಹೇಳಕೊಟ್ಟಿರೋದು, ಯಾವುದೇ ಕಾಸ್ಟಿಗೆ ಸಂಬಂಧಪಟ್ಟಿದ್ದು ಹೇಳಕೊಟ್ಟಿಲ್ಲ. ಆಮೇಲೆ ಇವ್ರು ಕತೆ ಹೇಳಿರಲಿಲ್ಲ, ಬಟ್ ಶೂಟ್ಗೆ ಹೋಗ್ತಾ ಇದ್ದೆ ನಾನು. ಅವಾಗ ಒಂದು 2 ದಿನ ಶೂಟ್ಗೆ ಹೋದೆ. ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ತೆಗಿತಾರ ಶಾರ್ಟ್ಸ್ಗಳು ನೋಡ್ಬಿಟ್ಟು ತುಂಬ ಟೇಕಿಂಗ್ಸ್ ಎಲ್ಲ ಸಖತ್ ಇಷ್ಟ ಆಗೋಯ್ತು ನನಗೆ. ಅದಕ್ಕೆ ನಾನೇನು ಕಲಿಯೋಣ. ಈ ಪ್ರತಿಯೊಂದು ಸಿನಿಮಾದಲ್ಲೂ ನಾನು ಎಡಿಟರ್, ನನ್ನ ಸೀನರು ಅದು ಏನು ಆ ಥರ ಭಾವನೆನೇ ಇಲ್ಲ. ನಾನು ಬರ್ತಾ ಇರೋ ಪ್ರತಿಯೊಬ್ಬ ಡೈರೆಕ್ಟರ್ ಹತ್ರ ನಾನು ಕಲಿತೀನಿ. ನಾನೊಂಚೂರು ಏನೋ ಕಲಿಯೋಣ ಅವ್ರ ಜೊತೆಗೆ ಅಂತ ಹೇಳ್ಬಿಟ್ಟು ನಾನು ಅಸೋಸಿಯೇಟ್ ಆದ ಅವ್ರ ಜೊತೆಗೆ ಹೋಗ್ತಿದ್ದೆ. ಆಮೇಲೆ ಸೀನ್ ವೈಸ್ ನೋಡಿದಾಗ ಸಖತ್ ಚೆನ್ನಾಗಿರೋದು. ನನಗೆ ಬಂದು ಕನೆಕ್ಟಿಂಗ್ ಪಾಯಿಂಟ್ ಸಿಗ್ತಾ ಇರಲಿಲ್ಲ. ಮತ್ತೊಂದು ದಿನ ಕೂರಿಸ್ಕೊಂಡೆ ಡೈರೆಕ್ಟರ್ನ, ನನಗೆ ಫುಲ್ ಕನೆಕ್ಟಿಂಗ್ ಪಾಯಿಂಟ್ಸ್ ಕೊಡಿ ಸರ್, ನನಗೆ ಇದನ್ನು ನನಗೆ ನೀಟಾಗಿ ಅರ್ಥ ಮಾಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಕೂರಿಸ್ಕೊಂಡು ಒಂದು 15 ಡೇಸ್ ಅಂದ್ಕೊಳ್ಳಿ ಹತ್ರ ಶೂಟ್ ಆದಮೇಲೆ ಎಕ್ಸ್ಟ್ರಾರ್ನರಿ ಶಾರ್ಟ್ಸ್ ತೆಗೆದಿದ್ದಾರೆ, ಎಕ್ಸ್ಟ್ರಾರ್ನರಿ ಸೀನ್ಸ್ಗಳಿದೆ. ನೀವು ಪ್ರತಿಯೊಂದು ಸೀನು ಒಂದು ವಾವ್ ಫ್ಯಾಕ್ಟರ್ ಇರುತ್ತೆ. ಅದು ಜಾಯಿನ್ ಮಾಡಿ ನೋಡಿದಾಗ ಅವ್ರು ಹೇಳಿದಾರಲ್ಲ ಕತೆನ, ಅಷ್ಟು ಅವ್ರು ಯಾವ ಥರ ಹೇಳಿದ್ರು ಅಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ. ಆಮೇಲೆ ನಾವು ಈ ಥರ ಸಿನಿಮಾಗಳನ್ನ ನಾವು
ತಮಿಳಲ್ಲಿ, ಆಂಧ್ರದಲ್ಲಿ, ಮತ್ತು ತೆಲುಗಲ್ಲಿ, ಮಲಯಾಳಮಲ್ಲಿ ನೋಡ್ತಾರೆ. ಈ ಮಲಯಾಳಂ ಕಂಟೆಂಟ್ ಬಂದ ತಕ್ಷಣ ಕಂಟೆಂಟ್ ಸೂಪರ್ ಅಂತ ನಮ್ಮವರೇ ಹೊಗಳ್ತಿರ್ತಾರೆ. ನಮ್ಮ ಕನ್ನಡದಲ್ಲಿ ಈ ಥರ ಕಂಟೆಂಟ್ ಮಾಡಿದ್ದಾರೆ, ನಾವು ಅವ್ರಿಗೆ ಸಪೋರ್ಟ್ ಮಾಡೋಣ. ಆಮೇಲೆ ನನಗೆ ಜೈ ಭೀಮ್ ನೋಡಿದಾಗ ಭಾಳ ಇಂಪ್ರೆಸ್ ಆಗಿದ್ದೆ ನಾನು. ನನಗೆ ಆ ಜಾನರ್ ಕತೆ ಅನಿಸ್ಬಿಡ್ತಿದ್ದು ನನಗೆ. ಅದೇ ಒಂದು ಕಾರಣಕ್ಕೆ ಸಖತ್ ಇಷ್ಟ ಆಗೋಯ್ತು ನನಗೆ. ಅಂದರೆ ಸ್ಕ್ರೀನ್ ಪ್ಲೇ ಅಥವಾ ಪ್ರೆಸೆಂಟೇಷನ್ ತುಂಬ ಟ್ರಿಕ್ಕಿ ಇರುತ್ತಾ ಈ ಪಿಕ್ಚರು ಅಥವಾ ಇಲ್ಲ ಸರ್, ನೀಟ್ ಈಸಿ ಫ್ಲೋ. ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಕನ್ಫ್ಯೂಷನ್ ಮಾಡೋಕ್ಕೆ ಹೋಗಿಲ್ಲ. ಈ ಕತೆ ಕನ್ಫ್ಯೂಷನ್ ಮಾಡೋಂಗೇ ಇಲ್ಲ, ನೇರವಾಗಿ ಹೇಳ್ಬೇಕು ಇದನ್ನು. ಕನ್ಫ್ಯೂಷನ್ ಅರ್ಥ ಆಗಲ್ಲ ಆಡಿಯನ್ಸ್ಗೆ, ನೇರವಾಗಿ ಹೇಳಕೊಟ್ಟಿರೋದು. ಬಟ್ ನಿಮಗೆ ಒಂದೊಂದು ಸೀನ್ಗೂ ಆ ಸೀನಿಂದ ಇನ್ನೊಂದು ಕನೆಕ್ಟಿಂಗ್ ಪಾಯಿಂಟ್ಸ್ ಇರುತ್ತಲ್ಲ, ಅದು ನಿಮಗೆ ಥ್ರಿಲ್ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ನಿಮ್ಗೆ ಓವರ್ ಆಲ್ ಇದ್ರಲ್ಲಿ ಲವ್ ಇದೆ, ಆ್ಯಕ್ಷನ್ ಇದೆ. ಆ್ಯಕ್ಷನ್ ಅಂತೂ ಸಿಕ್ಕಾಪಟ್ಟೆ ಇದೆ. ನೀವು ಇದು ಆ್ಯಕ್ಚುಲಿ ಅಂಗ್ಲೆಕ್ ಹಾಕಿದ್ರೆ ಇದು ಆರ್ಟ್ ಸಬ್ಜೆಕ್ಟ್. ಇದು ಒಂದು ಕಮರ್ಷಿಯಲ್ ವೇಯಲ್ಲಿ ಹೇಳಕೊಟ್ಟಿದ್ದಾರೆ. ನಿಮಗೊಂದು 5ರಿಂದ 6 ಫೈಟ್ಸ್ ಇದೆ ಸಿನಿಮಾದಲ್ಲಿ. ನಿಮಗೆ 3 ಸಾಂಗ್ಸ್ ಇದೆ. ಯಾವುದು ಸಿಚುವೇಶನ್ಸ್ ಯಾವುದು ಸಿಚುವೇಶನ್ ಬಿಟ್ಟು ಯಾವುದು ಸಾಂಗ್ ಇಲ್ಲ, ಸಿಚುವೇಶನ್ ಸಾಂಗ್ಸೇ ಎಲ್ಲವೂ. ಸಾಂಗ್ಸ್ ಚೆನ್ನಾಗಿದೆ, ನಿಮಗೆ ಫೈಟ್ಸು, ಆಮೇಲೆ ನಿಮಗೆ ಎಮೋಷನ್ಸು. ಲಾಸ್ಟ್ ಒಂದು 15 ಮಿನಿಟ್ಸ್ ಬಿಗಿನಿಂಗು ಮಿಸ್ ಮಾಡ್ಕೊಳಂಗಿಲ್ಲ ಸಿನಿಮಾ, ಲಾಸ್ಟು ಮಿಸ್ ಮಾಡ್ಕೊಳಂಗಿಲ್ಲ. ಬಿಗಿನಿಂಗ್ ಏನಂದರೆ ಕತೆ ಸ್ಟಾರ್ಟ್ ಮಾಡೋದು, ಅಲ್ಲಿಂದ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಅನಿಮೇಷನ್ ಮಾಡಿದೆ, 2 ಅನಿಮೇಷನ್ ಮಾಡಿಸಿದ್ದೀವಿ, ಆ 2D ಅನಿಮೇಷನ್ಸ್. ಅದ್ರಲ್ಲಿ ಕತೆ ಹೇಳ್ತಾ ಹೋಗಿದ್ದಾರೆ, ಯಾವ ಥರ ನರೇಷನ್ಸ್ ಕೊಟ್ಕೊಂಡು ಹೋಗಿದ್ದಾರೆ. ಲಾಸ್ಟ್ 15 ನಿಮಿಷ ಕ್ಲೈಮ್ಯಾಕ್ಸು ಆ್ಯಕ್ಷನ್ ಅದು ಮಿಸ್ ಮಾಡ್ಕೊಂಡು ಲಾಸ್ಟ್ ಫ್ರೇಮ್ವರೆಗೂ ವಿಸಿಲ್ ಹೊಡ್ಕೊಂಬರ್ತಾರೆ. ಅದು ಕಾನ್ಫಿಡೆಂಟ್ ನಾನು ಕೊಡಬಲ್ಲ ಆ್ಯಸ್ ಎ ಎಡಿಟರ್ ಆಗಿ. ಲಾಸ್ಟ್ ಫ್ರೇಮ್ ನೋಡಿದಾಗ ನಿಮಗೆ ವಾವ್ ಫ್ಯಾಕ್ಟರ್ ಇರುತ್ತೆ ಅಲ್ಲಿ. ಅದು ಏನಂತ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ಹೊಡೆದ್ಬಿಟ್ಟು ಬರ್ತಾರೆ. ಇದನ್ನ ನಾನು ಬೇಕಾದ್ರೆ ನಾನು ಹೇಳಿಲ್ಲ ಅಂದರೆ ಇದು ಹಾಗೆ ಆಗುತ್ತೆ ನೋಡಿ ಬೇಕಾದ್ರೆ ಥಿಯೇಟ್ರಲ್ಲಿ. ಒಬ್ಬ ಎಡಿಟರು ನೆಕ್ಸ್ಟ್ ಡೈರೆಕ್ಟರ್ ಅಂತ ಹೇಳ್ತಾರೆ. ಟೇಬಲಲ್ಲಿ ಒಬ್ಬ ಡೈರೆಕ್ಟರ್ ಉಟ್ಕೋತಾನೆ, ಅವನೇ ಎಡಿಟರ್ ಅಂತ. ಸೊ ಅದನ್ನ ಭಾಳ ದೊಡ್ಡದಾಗಿ ನಂಬೋನು. ಸೊ ಆ ಒಂದು ವಿಚಾರಕ್ಕೆ ಬಂತಂದ್ರೆ, ಈ ಸಾಕಷ್ಟು ಸಿನಿಮಾಗಳು ಮಾಡ್ಕೊಂಬಂದ್ರೆ, ಈ ಸಿನಿಮಾ ಮೊದಲ ಆಡಿಯನ್ ನೀವು, ಆಮೇಲೆ ನಿಮ್ದೊಂದು ಜಡ್ಜ್ಮೆಂಟಲ್ಲಿ ಒಂದು ಕಟ್ ಮಾಡಿದ್ದೀರಾ. ಸೊ ಆ ಒಂದು ವಿಚಾರಕ್ಕೆ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳೋದಾದ್ರೆ, ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಹೇಳೋದಂತಂದರೆ, ನಿಮ್ಮ ಸಿನಿಮಾ ನೋಡಿದಾಗ ಪ್ರತಿಯೊಂದು ಸೀನು ನಿಮ್ಮನ್ನ ಎಜುಕೇಟ್ ಮಾಡ್ತಾ ಹೋಗುತ್ತೆ. ಈ ಸೀನು ನೀವು ಕನೆಕ್ಟ್ ಆಗ್ತೀರಾ, ನೀವಲ್ಲೇ ಈಗ ರಾಕೇಶ್ ಕ್ಯಾರೆಕ್ಟ್ರು ನೀವು ಆಗ್ತೀರಾ, ಈ ಹೀರೋಯಿನ್ ಕ್ಯಾರೆಕ್ಟ್ರು ಒಂದು ಯಾವುದೋ ಹುಡುಗಿ ಆಗ್ತಾರೆ, ತನ್ನ ಗಂಡನ ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಆಗ್ತದೆ. ಆಮೇಲೆ ಹೋರಾಟದ ಬಂದಾಗ ನಾನು ಯಾಕೆ ಹೋರಾಡಬಾರ್ದು ಕ್ವಶನ್ ಮಾಡೋದು ಕಲಿತೀರಾ. ಈ ಸಿನಿಮಾ ನೋಡಿದಾಗ ಆಡಿಯನ್ಸ್ ಮೇನ್ ಪಿಕ್ಚರ್ ಮುಗಿದು ಬಂದ ತಕ್ಷಣ ಏನೇ ಅವ್ರಿಗೆ ದೌರ್ಜನ್ಯ ಆಗಲಿ, ಏನೇ ಆಗಿರಲಿ, ಇದು ಯಾವುದೇ ತಳ ಸಮುದಾಯ ಆದಂಥದ್ದು ಎಲ್ರಿಗೂ, ಈಗ ನಮಗೂ ಆಗಿರುತ್ತೆ ಗೊತ್ತಿಲ್ಲದೆ ನಾವು ಕ್ವಶನ್ ಮಾಡಿರಲ್ಲ. ಈಗ ನಾರ್ಮಲ್ ಒಂದು ಯಾವುದೋ ಒಂದು ಸಣ್ಣ ಕ್ವಶನ್, ಏನೋ ತಪ್ಪು ನಡೆದ್ರು ನಾವು ಕ್ವಶನ್ ಮಾಡಲ್ಲ. ಕ್ವಶನ್ ಮಾಡೋದು ಕಲಿತಾರೆ ಈ ಸಿನಿಮಾ ನೋಡಿದಾಗ. ಎಜುಕೇಟ್ ಮಾಡುತ್ತೆ ಸಿನಿಮಾ. ಅದೊಂದು ಈ ಆಡಿಯನ್ಸ್ ನೋಡಿದಾಗ ಅದನ್ನು ಕಲಿತಾರೆ ಈ ಸಿನಿಮಾ ನೋಡಿದಾಗ ಅಂತ ಅನ್ಸ್ಬೋದು. ಈ ನಾರ್ಮಲ್ ಲವ್ ಸ್ಟೋರಿ ಅದು ಬೇರೆ, ಇದರಲ್ಲಿ ಎಲ್ಲ ಇಟ್ಕೊಂಡು ಅದ್ರ ಜೊತೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಎಲ್ಲರೂ ಕ್ವಶನ್ ಮಾಡಲಿ, ತಪ್ಪು ನಡೆದಾಗ ಕ್ವಶನ್ ಮಾಡಲಿ ಅನ್ನೋದು. ಎಲ್ಲ ವರ್ಗಕ್ಕೂ ಸಲ್ಲುವಂತ ಸಿನಿಮಾ ಇದೆ. ಅದ್ರಲ್ಲಿ ಏನು ಕ್ಯಾಟಗರೈಸ್ ಏನು ಇರಲ್ಲ, ಚಾನ್ಸೇ ಇಲ್ಲ ಸರ್. ಇದ್ರಲ್ಲಿ ಯಾವುದೇ ಡೈರೆಕ್ಟರ್ ಸ್ಮಾರ್ಟ್ನೆಸ್ಸೇ ಅದು. ನೀವು ಅವರೆಲ್ಲೂ ನಿಮಗೆ ಈ ಸಮುದಾಯಕ್ಕೆ ಮೀಸಲು ಅಂತ ಹೇಳಿಲ್ಲ. ನೀವು ಇಡೀ ಸಿನಿಮಾ ನೋಡಿದಾಗ ಒಂದು ಪಾಯಿಂಟ್ ಹೇಳ್ಬಿಡಿ, ಈ ಸಮುದಾಯಕ್ಕೆ ಮೀಸಲು ಅಂತ ಯಾರೂ ಹೇಳಕ್ ಹೋಗಿಲ್ಲ. ಎಲ್ಲ ಜನರಲ್ಲಿ ಆ ಸಮಸ್ಯೆ ಆಗಿರೋದು ಎಲ್ಲಾ ಜನಗಳಲ್ಲಿ. ಈಗ ಉಳುವವನೇ ಭೂಮಿ ಒಡೆಯ ಬಂದಿದ್ದು ಅದು ಲೋವರ್ ಕಾಸ್ಟ್ ಅಷ್ಟೇ ಅಂತ ಬರಲಿಲ್ಲ, ಅದು ಎಲ್ಲರಿಗೂ ಬಂತು ಆ ಟೈಮಲ್ಲಿ. ಅದರಿಂದ ಆಗಿರೋ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಅದಕ್ಕೇನು ಪರಿಹಾರ ಅನ್ನೋದೇ ಈ ಮೂಲ ಕತೆ ಅಂದರ ಇದು. ನೀವು ಅಂದರೆ ಈ ಸಿನಿಮಾ ಫಸ್ಟ್ ವಿವರು, ಫಸ್ಟ್ ಆಡಿಯನ್ನು, ಫಸ್ಟ್ ಜಡ್ಜ್ಮೆಂಟ್ ಎಲ್ಲ ಆಗಿರುತ್ತೆ. ಈ ಥರದೊಂದು ಲ್ಯಾವಿಶ್ ಸ್ಕೇಲು, ಈ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡಿದ್ದಾರೆ, ಇಷ್ಟು ರಿಚಾಗಿ ಸಿನಿಮಾ ತೆಗೆದಿದ್ದಾರೆ. ಎಲ್ಲ ಒಂದು ಕಡೆ ಈ ಸಾಕಷ್ಟು ಸಿನಿಮಾಗಳು ಅಯ್ಯೋ ಈ ಚಿತ್ರಕ್ಕೆ ಈ ಸ್ಟಾರ್ ಹಾಕ್ಬಿಟ್ಟಿದ್ರೆ ಅದ್ಭುತ ಆಗೋಗೋದು, ಈ ಸ್ಟಾರ್ ಹೀರೋಯಿನ್ ಹಾಕ್ಬಿಟ್ಟಿದ್ರೆ ಅದ್ಭುತ ಆಗೋಗೋದು, ಈ ಥರದ್ದೆಲ್ಲ ಮಾತು ಬರುತ್ತೆ. ಸೊ ಈ ಒಂದು ಕಂಟೆಂಟ್ ಅಂತ ಬಂದಾಗ ಆಯ್ಕೆನೇ ಆ ಒಂದು ಹೊಸಬರಾಗಿತ್ತಾ ಅಥವಾ ಬೇರೆ ಇತ್ತಾ? ಇಲ್ಲ ಸರ್, ಕಂಟೆಂಟ್ ಅಂತ ಬಂದಾಗ ಡೈರೆಕ್ಟ್ರು ಫಿಕ್ಸ್ ಆಗಿರೋದೇ ಹೊಸಬ್ರು ಅಂತಾನೆ. ಯಾಕಂದ್ರೆ ನೀವು ರಾಕೇಶ್ ಹೊಸಬ ಆಗಿರ್ಬೋದು, ಆ ಸಿನಿಮಾ ನೋಡಿದ್ಮೇಲೆ ಆ ಮನುಷ್ಯನ ಕೆಪಾಸಿಟಿ ಏನು ಅಂತ ಗೊತ್ತಾಗುತ್ತೆ. ಇವನ್ ಸುಚಾರಿತ ಹೊಸಬ್ರು ಇರ್ಬೋದು, ನಿಮ್ಗೆ ನೋಡಿದಾಗ ಇಬ್ರು ಹೊಸಬ್ರು ಅಂತ ಅನ್ಸಲ್ಲ. ಯಾಕೆ ಇಂಥ ಸಬ್ಜೆಕ್ಟ್ ಎತ್ಕೊಂಡ್ಮೇಲೆ ಅವ್ರು ಯಾಕೆ ಅಷ್ಟೊಂದು ಇದು ಮಾಡ್ಬಿಟ್ಟು ಯೋಚನೆ ಮಾಡ್ತಾರೆ. ಅವ್ರು ಪಕ್ಕಾ ಹುಡುಕಿದ್ದಾರೆ. ರಾಕೇಶ್ ರಂಗಭೂಮಿ ಕಲಾವಿದರು, ಅವ್ರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸುಚಿ ಹೊಸಬ್ರಾಗಿದ್ರು ನಿಮಗೆ ಆ ಸೀನ್ಗಳು ಬಂದಾಗ ನಿಮ್ಗೆ ಅನ್ಸಲ್ಲ ಯಾರು ಹೊಸಬ್ರು ಅನ್ಸಲ್ಲ. ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟ್ರು, ಸಣ್ಣ ಕ್ಯಾರೆಕ್ಟರ್ಗೂ ಇಲ್ಲಿ ಇಂಪಾರ್ಟೆನ್ಸ್ ಇದೆ. ಹಿಂಗೆ ಬಂದು ಈಗ ಒಂದು ಹೋಗುವಂಥ ಕ್ಯಾರೆಕ್ಟರ್ಸ್ ಯಾವುದಿಲ್ಲ, ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೂ ಇಂಪಾರ್ಟೆನ್ಸ್ ಇದೆ. ಸುಮಾರು ಸಿನಿಮಾಗಳು ಒಳ್ಳೊಳ್ಳೆ ಕಂಟೆಂಟ್ ಈ ಥರ ಅನ್ಸ್ಬಿಡ್ತಾರೆ. ನಾ ಅದನ್ನ ಹೇಳ್ತೇನೆ ಅಂದರೆ
ಇದ್ರ ಆಯ್ಕೆನೇ ಇದು ಈ ಸಿನಿಮಾದಿಂದ ಒಂದು ಹೊಸ ಬ್ಯಾಚ್ ಆಚೆ ಬರ್ತಾ ಇದೆ ಅನ್ನೋ ಥರ ಫೀಲ್ ಆಗ್ತಿದೆ. ಐ ಮೀನ್ ಒಬ್ಬ ಒಳ್ಳೆ ನಟ. ಏನೋ ನಮ್ಮ ಆಡಿಯನ್ಸ್ಗೆ ಆ ಮನೋಭಾವನೆ ಬರ್ಬೇಕು ಸರ್. ಈಗ ರಾಕೇಶ್ ಹೊಸಬ್ರು, ನಮ್ಮ ಕನ್ನಡದಲ್ಲಿ ಅದು ಕಡಿಮೆ, ಹೊಸಬ್ರನ್ನ ಬೇಗ ರಿಸೀವ್ ಮಾಡ್ಕೊಳ್ಳೋದು, ಅದು ಬರಬೇಕು. ಅದು ಬಂದಾಗ ನಮ್ಮ ಸಿನಿಮಾಗಳು ಗೆಲ್ತವೆ. ಅದೇ ತಮಿಳ್ನಾಡಲ್ಲಿ ಈ ಫಾರ್ ಎಕ್ಸಾಂಪಲ್ ತಮಿಳ್ನಾಡಲ್ಲಿ ಹೋಗಿ ಎಲ್ಲ ಹೊಸಬರಲ್ಲಿ ದೊಡ್ಡವ್ರ ಸಿನಿಮಾ ಯಾವಾಗೋ ಒಂದ್ಸಲಿ ಬರುತ್ತೆ. ಇಲ್ಲಿ ನಮ್ಮವ್ರದ್ದು ಏನು ಸಮಸ್ಯೆ ಅಂತಂದ್ರೆ ಎಲ್ಲ ಲ್ಯಾಂಗ್ವೇಜಸ್ ಸಿನಿಮಾ ನೋಡ್ತೀವಿ. ನೋಡಿದಾಗ ಅದು ಈ ನಮ್ಮವ್ರನ್ನ ನಾವು ತಗೊಳ್ಳೋಕೆ ಸ್ವಲ್ಪ ಹಿಂದೇಟಾಗ್ತೀವಿ. ಅದನ್ನ ಬಿಟ್ಬಿಟ್ಟು ಹೊಸಬ್ರ ಕಂಟೆಂಟ್ ಒಳ್ಳೆ ಸಿನಿಮಾ ಮಾಡಿದಾಗ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅವನೊಬ್ಬ ದೊಡ್ಡ ಸ್ಟಾರ್ ಆಗಿ ಬೆಳೀತಾರೆ. ನೀವು ರಾಕೇಶ್ ಹೊಸಬ ಅಂತ ಅನ್ಸಲ್ಲ ನಿಮಗೆ. ನಾವು ಹೊಸಬ್ರನ್ನ ರಿಸೀವ್ ಮಾಡ್ಕೊಳ್ಳೋಣ, ಆ ಮನೋಭಾವನೆ ನಾವು ಬೆಳೆಸ್ಕೊಳ್ಳೋಣ ಅಂತ ನಾನು ಆಡಿಯನ್ಸ್ ಹತ್ರ ಕೇಳ್ಕೊತೀನಿ, ರಿಕ್ವೆಸ್ಟ್ ಮಾಡ್ಕೊಂಡು. ಒಂದು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಸರ್, ಅಂದ್ರೆ ಕೂತ್ಕೊಂಡು ಸಿನಿಮಾ ನೋಡೋನು ಇವತ್ತಿಗೆ ಎಲ್ಲಾನು ಗೊತ್ತಾವ ಅವನಿಗೆ. ಎಡಿಟಿಂಗ್ ಗೊತ್ತು, ಕಲರ್ ಇಂದ ಗೊತ್ತು, ಸೌಂಡ್ ಗೊತ್ತು, ಪ್ರತಿಯೊಂದು ಟ್ರ್ಯಾಕ್ ಗೊತ್ತು. ಸೊ ಆ ಒಂದು ವಿಚಾರ ಅವರನ್ನೇ ಅಷ್ಟು ನಾಲೆಜಬಲ್ ಆಗಿರುವಂತ ಸಂದರ್ಭದಲ್ಲಿ ಈ ತರದ ಕಂಟೆಂಟ್ಗಳನ್ನ ಪ್ರೆಸೆಂಟ್ ಮಾಡೋ ರೀತಿ, ಕಟ್ಟಿಂಗ್ಸ್, ಯಾವಾಗ ಹೇಳಿದ್ರೆ ಟೇಕಿಂಗ್ಸ್ ಅದ್ಭುತ. ನಿಮ್ಗೆ ಎಷ್ಟು ಚಾಲೆಂಜ್ ಅನಿಸ್ತದೆ ಸರ್ ಈ ಒಂದು ಪ್ರೆಸೆಂಟ್ ಮಾಡೋದಕ್ಕೆ? ಸರ್ ಇದು ನಿಮಗೆ ಸ್ಕ್ರೀನ್ ಪ್ಲೇ ಡೈರೆಕ್ಟ್ ಒಂದು ಮೈಂಡಲ್ಲಿ ಒಂದು ಅನ್ಕೊಂಡಿದ್ರು. ಆ ಸ್ಕ್ರೀನ್ ಪ್ಲೇನ ನಮ್ಮ ಟೇಬಲಲ್ಲಿ ಕೂತಾಗ ಸ್ವಲ್ಪ ಇಂಟರ್ಚೇಂಜಸ್ ಮಾಡ್ಬಿಟ್ಟು ನೋಡಿದ್ವಿ. ಅದೇ ದೊಡ್ಡ ಚಾಲೆಂಜ್. ಬಿಟ್ಟರೆ ಮತ್ತು ನಾವು ಕಮರ್ಷಿಯಲ್ ನಿಮಗೆ ಆ್ಯಕ್ಷನ್ ಬಿಟ್ಸ್ ಅಂತೂ ಅದು ನಮಗೇನೋ ಬೇರೆ ಪ್ರತಿಯೊಂದು ಪಿಕ್ಚರ್ಗೂ ಒಂದು ಏನೋ ಟ್ರೈ ಮಾಡ್ತಾ ಇರ್ತೀನಿ. ಈ ಪಿಕ್ಚರ್ ಒಂದು ಟ್ರೈ ಮಾಡಿದ್ದೀನಿ. ಕೆಲವೊಂದು ಬೈಬೋದು, ಹೊಗಳೂನು ಕೆಲವೊಂದು ಟ್ರೆಂಡು ಆಗ್ಬೋದು, ಗೊತ್ತಿಲ್ಲ. ಒಳ್ಳೇದಂತೂ ಟ್ರೈ ಮಾಡಿದ್ವಿ. ನಿಮಗೆ ಅಂದರೆ ಸ್ಕ್ರೀನ್ ಪ್ಲೇ ಪ್ರೆಸೆಂಟೇಷನ್ ಇದೆಯಲ್ಲ, ಅದೇ ದೊಡ್ಡ ಚಾಲೆಂಜಿಂಗ್ ಇದ್ದಿತ್ತು. ಅಂದರೆ ಇಲ್ಲಿ ಎಲ್ಲೂ ಜನ ಆಡಿಯನ್ಸು ನಿಮಗೆ ಕನೆಕ್ಷನ್ ಬಿಟ್ಟು ಹೋಗ್ಬಾರ್ದು, ನೀಟ್ ಅರ್ಥ ಮಾಡಿಸ್ಬೇಕು, ಕನ್ಫ್ಯೂಷನ್ ಮಾಡಬಾರ್ದು. ಅದೇ ಒಂದು ಕಾರಣಕ್ಕೆ ಹಿಂದೆ ಮುಂದೆ ಮಾಡಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಫ್ಲೋ ನೀಟಾಗಿ ಕೊಟ್ವಿ. ಸ್ಕ್ರೀನ್ ಪ್ಲೇ ಮಾಡಿದ್ದು, ಆಮೇಲೆ ಫ್ಲೋ ತೊಗೊಂಬಂದಿದ್ದೀರಲ್ಲ, ಅದು ದೊಡ್ಡ ಚಾಲೆಂಜ್ ಅಂತ ಹೇಳ್ತಾರೆ. ಅದು ಡೈರೆಕ್ಟ್ರನ್ನ ಕೇಳಿ ನಿಮ್ಗೆ ಹೇಳ್ತಾರೆ ಅದ್ರ ಬಗ್ಗೆ. ಯಾಕಂದ್ರೆ ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಅದು ಅಷ್ಟು ಅವ್ರ ತಲೆಯಲ್ಲಿ ತೆಗ್ಸೋಕ್ಕೆ ನನಗೆ ಮಿನಿಮಮ್ ಒಂದು 15 ದಿನ ಬೇಕಾಯ್ತು ಸರ್. ಅವ್ರ ತಲೆಯಲ್ಲಿದೆ, ನಾನು ತೆಗಿಸ್ಬೇಕು, ಅದನ್ನು ನನಗೆ ಅರ್ಥ ಹಾಕ್ಸ್ಬೇಕಲ್ಲ. ಅದನ್ನು ತೆಗ್ಸೋಕ್ಕೆ ಅಂದರೆ ಅವರು ತುಂಬ ಓದಿದ್ದಾರೆ, ನಾವು ಅಷ್ಟು ಓದೋರಲ್ಲ. ಆ್ಯಕ್ಚುಲಿ ಈ ಸಿನಿಮಾ ನನಗೆ ಎಜುಕೇಟ್ ಮಾಡಿದೆ ಅಂತ ಹೇಳ್ಬೋದು. ನನಗೆ ಗೊತ್ತಿರಲಿಲ್ಲ ಅದ್ರ ಬಗ್ಗೆ, ಕೆಲವೊಂದಿಷ್ಟು ಏನು ಕಾಯ್ದೆಗಳ ಬಗ್ಗೆ ಗೊತ್ತಿಲ್ಲ. ನಾನು ಒಂದು ಸ್ವಲ್ಪ ಕಲ್ತಿದ್ದೀನಿ ಈ ಸಿನಿಮಾಯಿಂದ. ಆಮೇಲೆ ಇವ್ರ ಜೊತೆಗೆ ಟ್ರಾವೆಲ್ ಮಾಡಿದ್ರಿಂದ ನಾವು ಸ್ವಲ್ಪ ಕೆಲಸ ಕಲ್ತೀವಿ ಅವ್ರ ಜೊತೆಗೆ ಅಂತ ಅನ್ಕೊಳ್ಬೋದು. ಅದ್ರ ಬಗ್ಗೆ ಡೆಫಿನೆಟ್ಲಿ ಕ್ರಾಫ್ಟ್ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತದೆ. ಆಲ್ ದ ಬೆಸ್ಟ್. 6ನೇ ತಾರೀಕು ಪುಷ್ಪ ಜೊತೆಗೆ ಬರ್ತಾ ಇದ್ದೀರಾ. ಐ ಮೀನ್ ಪುಷ್ಪ ಆಲ್ರೆಡಿ ಬಂದಿರುತ್ತೆ. ತುಂಬಾ ದೊಡ್ಡ ಸಾಹಸ ಇದು. ಮತ್ತೆ ಅಗೇನ್ ಕನ್ನಡಿಗ ಮೇಲೆ ಇಟ್ಟಿರೋ ನಂಬಿಕೆ ಅದು. ಇಲ್ಲ, ಒಳ್ಳೆ ಸಿನಿಮಾನ ಬಿಡಲ್ಲ ಸರ್. ನಮ್ಮ ಒಳ್ಳೆ ಸಿನಿಮಾ ಬಂದಾಗ ಸಪೋರ್ಟ್ ಮಾಡಿದ್ದಾರೆ, ಗೆಲ್ಸಿದ್ದಾರೆ. ಹೊಸಬರು ತಂಡ ದಯವಿಟ್ಟು ಸಪೋರ್ಟ್ ಮಾಡ್ಬೇಕಂತ ಮಾತ್ರ ಕೇಳ್ಕೊತೀನಿ. ಖಂಡಿತ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರತಂಡ ಮಾಡ್ತಿರೋ ಪ್ರಮೋಷನ್ ಆಗ್ಲಿ, ರೀಚ್ ಆಗ್ಲಿ ತುಂಬಾ ದೊಡ್ಡದಾಗಿ ಕಾಣ್ತಾ ಇದೆ. ಒಂದು ದೊಡ್ಡ ಭರವಸೆ ಉಡ್ಸ್ಕೊಂಡಿದೆ ಸಿನಿಮಾ ಆಲ್ರೆಡಿ. ಅಂದ್ರೆ ಇದು ಅದೇ ನಾ ಹೇಳ್ದಂಗೆ ಆಗ್ಲೇ ಇದು ಏನು ಆ ಕ್ಯಾಟಗರಿ ಈ ಕ್ಯಾಟಗರಿ ಆ ಜನರ್ ಈ ಜನರ ಅಂತ ಹೇಳಿದೆ. ಒಂದು ಸಿನಿಮಾ ಆಗಿ, ಒಂದು ಒಳ್ಳೆ ಸಿನಿಮಾ ಆಗಿ ಹೆಂಗೆ ರೀಚ್ ಆಗಿದೆಯೋ ಅದೇ ತರ ಥಿಯೇಟರ್ಗೆ ಜನ ಬಂದ್ಬಿಟ್ರೆ ತುಂಬಾ ದೊಡ್ಡ. ಏನಂದ್ರೆ ಈ ಸಿನಿಮಾನ ಸರ್, ಈ ಕಥೆಯನ್ನ ನೀವು ಗೆಲ್ಸ್ಬಿಟ್ರೆ ಇಂಥ ಒಂದು 10 ನಿರ್ದೇಶಕರು ಮುಂದೆ ಬರ್ತಾರೆ ಸರ್. ಯಾಕಂದ್ರೆ ಇದೇ ನಿರ್ದೇಶಕರೇ ಈ ಸಿನಿಮಾ ಗೆಲ್ತು ಅನ್ಕೊಳ್ಳಿ, ಇನ್ನೊಂದು 5 ವರ್ಷದಲ್ಲಿ ಈಸ್ ಎ ಟಾಪ್ ಮೋಸ್ಟ್ ಡೈರೆಕ್ಟರ್ ಅಂತ ನಾನು ಹೇಳ್ಬೋದು. ಇದೇ ತರ ಒಂದಿಷ್ಟು ಜನ ಕಂಟೆಂಟ್ ಪಿಕ್ಚರ್ ಮಾಡೋಕ್ಕೆ ಧೈರ್ಯ ಮಾಡ್ತಾರೆ. ಇಲ್ಲ ಅಂತಂದ್ರೆ ಬರೀ ಮಲಯಾಳಮಲ್ಲಿ, ತೆಲುಗಲ್ಲಿ, ತಮಿಳಲ್ಲಿ ನೋಡ್ಕೊಂಡು ಕೂತ್ಕೋಬೇಕು. ನಮ್ಮ ಕನ್ನಡದಲ್ಲಿ ಒಂದು 10 ಸಿನಿಮಾ ತಗೊಂಬಂದು ಆ ಕಡೆ 4-5 ಪಿಕ್ಚರ್ ತಗೊಂಬಂದು ಮಿಕ್ಸ್ ಮಾಡಿ ಕಮರ್ಷಿಯಲ್ ಆ್ಯಕ್ಟ್ ಆ ಥರದ್ದು ನೋಡಿದ್ರೆ ಅದು ಇಟ್ಸ್ ನಾಟ್ ಯೂಸ್. ಈ ಥರ ಕಂಟೆಂಟ್ ಸಿನಿಮಾ ಬಂದಾಗ ಸ್ವಲ್ಪ ಸಪೋರ್ಟ್ ಮಾಡಲಿ ಅಂತ ನಾವು ಕೇಳ್ಕೊತೀವಿ ಅಷ್ಟೇ. ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಡಿಸೆಂಬರ್ 6ಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಡಿಸೆಂಬರ್ 6ಕ್ಕೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಸೊ ಇದು ನಮ್ಮ ವಿಶ್ವ ಅವರು, ಖ್ಯಾತ ಸಂಕಲನಕಾರರು. ಅಂದ್ರೆ ಅವರ ಎಕ್ಸ್ಪೀರಿಯನ್ಸು ಮತ್ತೆ ಅವರ ಅನುಭವದಲ್ಲಿ ಈ ಒಂದು ಹೊಸ ತಂಡಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಮತ್ತೆ ಕಂಟೆಂಟ್ ವೈಸ್ ಅಷ್ಟು ಸ್ಟ್ರಾಂಗ್ ಆಗಿ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಈ ಸಿನಿಮಾ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ. ಸೊ ಡಿಸೆಂಬರ್ 6ಕ್ಕೆ ಮಿಸ್ ಮಾಡದೆ ಥಿಯೇಟರ್ಗೆ ಬಂದು ಈ ಪಿಕ್ಚರ್ನ ನೋಡಿ. ಬರೀ ಎಂಟರ್ಟೈನ್ಮೆಂಟ್ ಅಲ್ಲ, ಎಜುಕೇಶನ್ ಕೂಡ ಈ ಕಂಟೆಂಟ್ ಅಲ್ಲಿದೆ. ನಾರ್ಮಲ್ ಸಿನಿಮಾಗಳಿಗಿಂತ ಭಿನ್ನವಾಗಿ ನಿಮ್ಮನ್ನ ರಂಜಿಸುತ್ತೆ ಮತ್ತೆ ಎಜುಕೇಟ್ ಮಾಡುತ್ತೆ ಅಂತ ಹೇಳ್ತಾ ಎಲ್ಲರೂ ಥಿಯೇಟರ್ಗೆ ಬಂದು ಪಿಕ್ಚರ್ ನೋಡಿ. ನಮಸ್ಕಾರ.